ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಈ ಒಂದು ವಿಡಿಯೋದಲ್ಲಿ ಕ್ಯೋಟೋ ಪ್ರೋಟೋಕಾಲ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ನಿಮ್ಮ UGC ನೆಟ್ ಹಾಗೂ ಕೆಸೆಟ್ ಎಕ್ಸಾಮ್ಗಳಲ್ಲಿ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಅನ್ನುವಂಥ ಒಂದು ಯೂನಿಟ್ ಅಲ್ಲಿ ಈ ಕಾನ್ಸೆಪ್ಟ್ ಅನ್ನ ನಾವು ನೋಡಬಹುದು. ಸೊ ಕ್ಯೋಟೋ ಪ್ರೋಟೋಕಾಲ್ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಗ್ರೀನ್ ಹೌಸ್ ಗ್ಯಾಸ್ಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಬೇಕು. ಹಸಿರು ಮನೆ ಅನಿಲಗಳು ಅಂತ ಹೇಳ್ತೇವೆ. ಈ ವಾತಾವರಣದಲ್ಲಿ ಸೂರ್ಯನಿಂದ ಬರುವಂತಹ ಒಂದು ಶಾಖವನ್ನ ಈ ಹಸಿರು ಮನೆ ಅನಿಲಗಳು ಹೀರಿಕೊಂಡು ಭೂಮಿಯ ತಾಪಮಾನವನ್ನ ಹೆಚ್ಚು ಮಾಡ್ತಾ ಇದೆ. ಇದರಿಂದಾಗಿ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಟೆಂಪರೇಚರ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಆಗ್ತಾ ಇದೆ. ಈ ರೀತಿ ಹಲವಾರು ರೀತಿಯಾದಂತಹ ನಿಸರ್ಗಗಳಲ್ಲಾಗುವ ಬದಲಾವಣೆಗಳನ್ನು ತಪ್ಪಿಸೋಕೆ ಈ ಕ್ಯೋಟೋ ಪ್ರೋಟೋಕಾಲ್ ಅನ್ನ ಜಾರಿಗೆ ತೆಗೆದುಕೊಂಡು ಬಂದ್ರು. ಇದೊಂದು ಇಂಟರ್ನ್ಯಾಷನಲ್ ಎನ್ವಿರಾನ್ಮೆಂಟ್ ಅಗ್ರಿಮೆಂಟ್, ಎನ್ವಿರಾನ್ಮೆಂಟ್ಗೆ ಸಂಬಂಧಿಸಿದಂತ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ ಇದು. ಇದರ ಒಂದು ಪ್ರಮುಖ ಉದ್ದೇಶ ಏನು ಅಂದ್ರೆ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಗಳನ್ನ ರಿಡ್ಯೂಸ್ ಮಾಡೋದು, ಅದನ್ನ ಒಂದು ಲಿಮಿಟ್ ಮಾಡೋದು ಇದರ ಒಂದು ಪ್ರಮುಖವಾದಂತಹ ಉದ್ದೇಶ ಆಗಿದೆ. ಇದನ್ನ ಡಿಸೆಂಬರ್ 11, 1997 ಅಲ್ಲಿ ಅಡಾಪ್ಟ್ ಮಾಡ್ಕೊಳ್ತಾರೆ. COP3 ಅಂದ್ರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಏನ್ ಹೇಳ್ತೇವೆ, COP3 ಅಲ್ಲಿ ಇದನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ಇನ್ ಕ್ಯೋಟೋ, ಜಪಾನ್, ಇದೊಂದು ಪ್ಲೇಸ್ ಹೆಸರು, ಜಪಾನ್ ಅಲ್ಲಿ ಬರುವಂತಹ ಒಂದು ಪ್ಲೇಸ್ ಇದು ಕ್ಯೋಟೋ ಅಂತ ಹೇಳಿ. ಸೊ ಅದರ ಒಂದು ಹೆಸರನ್ನ ಈ ಪ್ರೋಟೋಕಾಲ್ಗೆ ಹೆಸರಿಟ್ಟಿದ್ದಾರೆ, ಕ್ಯೋಟೋ ಪ್ರೋಟೋಕಾಲ್ ಅಂತ ಹೇಳಿ. ಇದನ್ನ ಅಡಾಪ್ಟ್ ಮಾಡ್ಕೊಂಡಿರೋದು ಡಿಸೆಂಬರ್ 11, 1997. ಹಾಗೇನೆ ಇದು ಜಾರಿಗೆ ಬಂದಿದ್ದು came into force on February 16, 2005. 2005 ಫೆಬ್ರವರಿ 16 ಅಲ್ಲಿ ಇದನ್ನ ಜಾರಿಗೆ ತೆಗೆದುಕೊಂಡು ಬಂದ್ರು. ಲಿಂಕ್ಡ್ ಟು ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ and it was the first international treaty to set legally binding emission targets to developed countries. ಈ ಕ್ಯೋಟೋ ಪ್ರೋಟೋಕಾಲ್ ಅನ್ನೋದು UNFCCC ಏನಿದೆ, UNFCCCನ ಅರ್ತ್ ಸಮಿಟ್ ಅಲ್ಲಿ 1992 ಅಲ್ಲಿ ಜಾರಿಗೆ ತೆಗೆದುಕೊಂಡು ಬಂದ್ರು. ಇದರ ಒಂದು ಫಸ್ಟ್ ಟ್ರೀಟಿ ಯಾವುದು ಅಂದ್ರೆ ಕ್ಯೋಟೋ ಪ್ರೋಟೋಕಾಲ್. ಸೊ ಈ ಕ್ಯೋಟೋ ಪ್ರೋಟೋಕಾಲ್ ಏನಂದ್ರೆ ಇಟ್ ವಾಸ್ ಫಸ್ಟ್ ಇಂಟರ್ನ್ಯಾಷನಲ್ ಟ್ರೀಟಿ ಟು ಸೆಟ್ ಲೀಗಲಿ ಬೈಂಡಿಂಗ್ ಎಮಿಷನ್ ಟಾರ್ಗೆಟ್ಸ್ ಟು ಡೆವಲಪ್ಡ್ ಕಂಟ್ರೀಸ್. ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ಗಳು ಕಂಪಲ್ಸರಿಯಾಗಿ ಈ ಕ್ಯೋಟೋ ಪ್ರೋಟೋಕಾಲ್ ಅನ್ನ ಅಡಾಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ತಮ್ಮ ದೇಶದಲ್ಲಿ ಕ್ಯೋಟೋ ಪ್ರೋಟೋಕಾಲ್ ಪ್ರೊವಿಷನ್ಸ್ ಗಳನ್ನ ಇಂಪ್ಲಿಮೆಂಟೇಷನ್ ಮಾಡಿಕೊಂಡು ಅದನ್ನ ಜಾರಿಗೆ ತೆಗೆದುಕೊಂಡು ಬರಬೇಕಾಗತ್ತೆ. ಸೊ UNFCCC ಒಂದು ಫಸ್ಟ್ ಟ್ರೀಟಿ ಅಂತ ಇದನ್ನ ನಾವು ಹೇಳ್ಬೋದು. ಇಟ್ ಬೇಸ್ಡ್ ಆನ್ ಪ್ರಿನ್ಸಿಪಲ್ ಆಫ್ ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್, CBDR. ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತಂದ್ರೆ ನಾವು ಕ್ಲೈಮೇಟ್ ಚೇಂಜ್ ಅನ್ನ ತಡೆಗಟ್ಟಬೇಕು. ಇದು ಒಂದು ಕಾಮನ್ ರೆಸ್ಪಾನ್ಸಿಬಿಲಿಟಿ, ಎಲ್ಲ ಕಂಟ್ರೀಸ್ಗಳ ಕಾಮನ್ ರೆಸ್ಪಾನ್ಸಿಬಿಲಿಟಿ. ಹಾಗೇನೆ ಆ ರೆಸ್ಪಾನ್ಸಿಬಿಲಿಟಿ ಬೇರೆ ಬೇರೆ ಕಂಟ್ರೀಸ್ಗಳಿಗೆ ಬೇರೆ ಬೇರೆ ಆಗಿದೆ. ಡೆವಲಪ್ಡ್ ಕಂಟ್ರೀಸ್ ಹ್ಯಾವ್ ಗ್ರೇಟರ್ ರೆಸ್ಪಾನ್ಸಿಬಿಲಿಟೀಸ್ ದ್ಯಾನ್ ಡೆವಲಪಿಂಗ್ ಕಂಟ್ರೀಸ್. ಡೆವಲಪ್ಡ್ ಕಂಟ್ರೀಸ್ಗಳು ಎಮಿಷನ್ ಲೆವೆಲ್ ಯಾವಾಗಲಿದ್ರು ಜಾಸ್ತಿ ಇರುತ್ತೆ. ಈ ಒಂದು ಕಾರಣಕ್ಕಾಗಿ ಅವುಗಳ ಒಂದು ರೆಸ್ಪಾನ್ಸಿಬಿಲಿಟೀಸ್ ಕೂಡ ಜಾಸ್ತಿ ಇರುತ್ತೆ. ಇದನ್ನ ನಾವು ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳ್ತೇವೆ. ಇದಾದ್ಮೇಲೆ ಆಬ್ಜೆಕ್ಟಿವ್ಸ್ ಆಫ್ ಕ್ಯೋಟೋ ಪ್ರೋಟೋಕಾಲ್. ಕ್ಯೋಟೋ ಪ್ರೋಟೋಕಾಲ್ ನ ಪ್ರಮುಖವಾದಂತಹ ಉದ್ದೇಶಗಳೇನೇನು? ಟು ರೆಡ್ಯೂಸ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅಂಡ್ ಕಂಬ್ಯಾಟ್ ಕ್ಲೈಮೇಟ್ ಚೇಂಜ್. ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅನ್ನ ಕಡಿಮೆ ಮಾಡೋದು, ರೆಡ್ಯೂಸ್ ಮಾಡುವಂತದ್ದು ಒಂದು ಪ್ರಮುಖವಾದಂತಹ ಉದ್ದೇಶ. ಇದರಿಂದ ಒಂದು ವಾತಾವರಣದಲ್ಲಿ ಆಗ್ತಾ ಇರುವಂತಹ ಕ್ಲೈಮೇಟ್ ಚೇಂಜ್ ಅನ್ನ ತಡೆಗಟ್ಟೋದು ಇದರ ಒಂದು ಉದ್ದೇಶ ಆಗಿದೆ. ಟು ಸೆಟ್ ಲೀಗಲಿ ಬೈಂಡಿಂಗ್ ಎಮಿಷನ್ ಟಾರ್ಗೆಟ್ಸ್ ಫಾರ್ ಡೆವಲಪ್ಡ್ ಕಂಟ್ರೀಸ್. ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ಗಳಿಗೆ ಒಂದು ಲೀಗಲಿ ಬೈಂಡಿಂಗ್ ಟಾರ್ಗೆಟ್ಸ್ಗಳನ್ನ ಸೆಟ್ ಮಾಡೋದು. ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ಗಳು ಕ್ಯೋಟೋ ಪ್ರೋಟೋಕಾಲ್ ಅನ್ನ ಕಂಪಲ್ಸರಿಯಾಗಿ ಇಲ್ಲಿ ಅಪ್ಲಿಕೇಬಲ್ ಮಾಡಿಕೊಂಡು ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಬೇಕಾಗತ್ತೆ. ಟು ಇಂಪ್ಲಿಮೆಂಟ್ ದ ಪ್ರಿನ್ಸಿಪಲ್ ಆಫ್ ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್. ಈ ಕಾಮನ್ ಬಟ್ ಡಿಫ್ರೆನ್ಶಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥ ಒಂದು ತತ್ವವನ್ನ ಡೆವಲಪ್ಡ್ ಕಂಟ್ರಿ ಆಗಿರ್ಬೋದು ಅಥವಾ ಡೆವಲಪಿಂಗ್ ಕಂಟ್ರೀಸ್ಗಳಾಗಿರ್ಬೋದು ಎಲ್ಲ ಕಂಟ್ರೀಸ್ಗಳಲ್ಲಿ ಇದನ್ನ ಅಪ್ಲಿಕೇಬಲ್ ಮಾಡಿ ಕಾರ್ಯನಿರ್ವಹಿಸೋದು. ಟು ಪ್ರಮೋಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಇನ್ ಡೆವಲಪಿಂಗ್ ಕಂಟ್ರೀಸ್. ಸುಸ್ಥಿರ ಅಭಿವೃದ್ಧಿಯ ಒಂದು ಗುರಿಗಳನ್ನ ಡೆವಲಪಿಂಗ್ ಕಂಟ್ರೀಸ್ಗಳಲ್ಲಿ ಇಂಪ್ಲಿಮೆಂಟ್ ಮಾಡೋದು. ಸುಸ್ಥಿರ ಅಭಿವೃದ್ಧಿ ಅಂದ್ರೆ ನಾವು ನ್ಯಾಚುರಲ್ ರಿಸೋರ್ಸಸ್ಗಳನ್ನ ಯೂಸ್ ಮಾಡುವಾಗ ಪ್ರೆಸೆಂಟ್ ಜನರೇಷನ್ ಅದರ ಜೊತೆಗೆ ಫ್ಯೂಚರ್ ಜನರೇಷನ್ ಅನ್ನು ಕೂಡ ನಾವು ಕನ್ಸಿಡರ್ ಮಾಡಿಕೊಂಡು ನ್ಯಾಚುರಲ್ ರಿಸೋರ್ಸಸ್ಗಳನ್ನ ಯಾವುದೇ ರೀತಿ ಹಾನಿ ಮಾಡದೆ ಫ್ಯೂಚರ್ ಜನರೇಷನ್ಗೂ ಕೂಡ ಅವು ಲಭ್ಯ ಇರಬೇಕು. ಆ ರೀತಿ ನಾವು ಅವುಗಳನ್ನ ಬಳಸಬೇಕಾಗತ್ತೆ. ನಾವು ಇದನ್ನ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತ ಹೇಳ್ತೇವೆ. ಈ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಕಾನ್ಸೆಪ್ಟ್ ಅನ್ನ ಪ್ರಮೋಟ್ ಮಾಡೋದಾಗಿರ್ಬೋದು. ಹಾಗೆಯೇ ಟು ಸಪೋರ್ಟ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಂಡ್ ಇನ್ವೆಸ್ಟ್ಮೆಂಟ್ ಇನ್ ಕ್ಲೀನ್ ಅಂಡ್ ಲೋ ಕಾರ್ಬನ್ ಪ್ರಾಜೆಕ್ಟ್ಸ್. ಡೆವಲಪ್ಡ್ ಕಂಟ್ರೀಸ್ಗಳು ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಒಂದು ಟೆಕ್ನಾಲಜಿ ಸಪೋರ್ಟ್ ಅನ್ನು ನೀಡೋದು, ಹಾಗೆಯೇ ಲೋ ಕಾರ್ಬನ್ ಪ್ರಾಜೆಕ್ಟ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಲೋ ಕಾರ್ಬನ್ ಪ್ರಾಜೆಕ್ಟ್ಸ್ ಅಂತಂದ್ರೆ ಈ ಕ್ಲೈಮೇಟ್ ಚೇಂಜ್ ಅನ್ನ ತಡೆಗಟ್ಟೋಕೆ, ಗ್ರೀನ್ ಹೌಸ್ ಗ್ಯಾಸ್ಗಳ ಎಮಿಷನ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡಕ್ಕೆ ಈ ಒಂದು ಪ್ರಾಜೆಕ್ಟ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ತಾ ಇರ್ತಾರೆ. ಸೊ ಇಂಥ ಒಂದು ಪ್ರಾಜೆಕ್ಟ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರ್ಬೋದು. ದೀಸ್ ಆರ್ ಆಲ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಕ್ಯೋಟೋ ಪ್ರೋಟೋಕಾಲ್.
ಇದಾದ ಮೇಲೆ ಕ್ಯೋಟೋ ಪ್ರೋಟೋಕಾಲ್ ಅನ್ನೋದು 6 ರೀತಿಯಾದಂತಹ ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಐಡೆಂಟಿಫೈ ಮಾಡಿದೆ. ಯಾವ್ಯಾವುದು ಅಂತಂದ್ರೆ ಕಾರ್ಬನ್ ಡೈಆಕ್ಸೈಡ್, ಮಿಥೈನ್, ನ್ಯೂಟ್ರಸ್ ಆಕ್ಸೈಡ್, ಹೈಡ್ರೋಫ್ಲೋರೋಕಾರ್ಬನ್, ಪರ್ಫ್ಲೂರೋಕಾರ್ಬನ್ಸ್, ಸಲ್ಫರ್ ಹೆಕ್ಸಾಫ್ಲೋರೈಡ್. ಇವು 6 ರೀತಿಯಾದಂತಹ ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಕ್ಯೋಟೋ ಪ್ರೋಟೋಕಾಲ್ ಕವರ್ ಮಾಡಿದೆ. ಸೊ ಇವುಗಳ ಒಂದು ಎಮಿಷನ್ ಲೆವೆಲ್ ಅನ್ನ ವಾತಾವರಣದಲ್ಲಿ ತಡೆಗಟ್ಟುವ ಸಲುವಾಗಿನೇ ಕ್ಯೋಟೋ ಪ್ರೋಟೋಕಾಲ್ ಅನ್ನ ಜಾರಿಗೆ ತೆಗೆದುಕೊಂಡು ಬಂದ್ರು. ಇದಾದ ಮೇಲೆ ನಾವು ಕ್ಯೋಟೋ ಪ್ರೋಟೋಕಾಲ್ ಮೆಕ್ಯಾನಿಸಮ್ ಅನ್ನ ನೋಡ್ಬೇಕಾಗತ್ತೆ. ಅದರಲ್ಲಿ 3 ರೀತಿಯಾದಂತಹ ಮೆಕ್ಯಾನಿಸಮ್ ಅನ್ನ ನಾವು ನೋಡ್ತೇವೆ. ಫಸ್ಟ್ ಬಂದು ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್, ಜಾಯಿಂಟ್ ಇಂಪ್ಲಿಮೆಂಟೇಷನ್ ಹಾಗೂ ಎಮಿಷನ್ ಟ್ರೇಡಿಂಗ್ ಅಂತ ಹೇಳಿ 3 ರೀತಿಯಾದಂತಹ ಮೆಕ್ಯಾನಿಸಮ್ ಸಿಸ್ಟಮ್ ಅನ್ನ ನಾವು ನೋಡ್ತೇವೆ. ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ ಕ್ಯಾನ್ ಕ್ಯಾರಿ ಔಟ್ ದ ಎಮಿಷನ್ ರಿಡಕ್ಷನ್ ಪ್ರಾಜೆಕ್ಟ್ಸ್ ಇನ್ ಡೆವಲಪಿಂಗ್ ಕಂಟ್ರೀಸ್. ಅಂದ್ರೆ ಒಂದು ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರ ಅಭಿವೃದ್ಧಿ ಹೊಂದುತ್ತಿರುವಂತಹ ಒಂದು ರಾಷ್ಟ್ರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ಎಮಿಷನ್ ರಿಡಕ್ಷನ್ ಪ್ರಾಜೆಕ್ಟ್ಸ್ ಅಂತ ಏನ್ ಹೇಳ್ತೇವೆ ಅಂದ್ರೆ ಎನ್ವಿರಾನ್ಮೆಂಟ್ ರಿಲೇಟೆಡ್ ಪ್ರಾಜೆಕ್ಟ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಅನ್ನ ಕಮ್ಮಿ ಮಾಡೋದು. ಅಂದ್ರೆ ಸೋಲಾರ್ ಪವರ್ ಪ್ಲಾಂಟ್ಸ್ ಗಳನ್ನ ಎಸ್ಟಾಬ್ಲಿಷ್ಮೆಂಟ್ ಮಾಡೋದು, ವಿಂಡ್ ಎನರ್ಜಿ ಪ್ರಾಜೆಕ್ಟ್ಸ್, ವೇಸ್ಟ್ ಮ್ಯಾನೇಜ್ಮೆಂಟ್, ವೇಸ್ಟ್ ಟು ಎನರ್ಜಿ ಪ್ರಾಜೆಕ್ಟ್, ಈ ರೀತಿ ಬೇರೆ ಬೇರೆ ಪ್ರಾಜೆಕ್ಟ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಮೂಲಕ ಇನ್ ರಿಟರ್ನ್ ಅದರ ಒಂದು ಪ್ರತಿಯಾಗಿ ಅವೇನ್ ಮಾಡ್ತವೆ ಅಂದ್ರೆ ದೇ ಅರ್ನ್ ಸರ್ಟಿಫೈಡ್ ಎಮಿಷನ್ ರಿಡಕ್ಷನ್ಸ್. ಅದರ ಒಂದು ಪ್ರತಿಯಾಗಿ ಅವು ಸರ್ಟಿಫೈಡ್ ಎಮಿಷನ್ ರಿಡಕ್ಷನ್ ಗಳನ್ನ ಗಳಿಸ್ಕೊಳ್ತವೆ. ಈ ಸರ್ಟಿಫೈಡ್ ಎಮಿಷನ್ ರಿಡಕ್ಷನ್ ಅಂದ್ರೆ ಇದೊಂದು ಸರ್ಟಿಫಿಕೇಟ್ ರೀತಿ. ನಾವು ಗ್ರೀನ್ ಹೌಸ್ ಗ್ಯಾಸಸ್ ಗಳನ್ನ ರಿಡ್ಯೂಸ್ ಮಾಡೋಕೆ ನಾವು ಬೇರೆ ಬೇರೆ ಡೆವಲಪಿಂಗ್ ಕಂಟ್ರೀಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಈ ರೀತಿ ಸರ್ಟಿಫಿಕೇಟ್ಸ್ ಗಳನ್ನ ಗಳಿಸ್ಕೋಬಹುದು. ಒಂದು CER ಅಂದ್ರೆ 1 ಟನ್ ಆಫ್ CO2 ಇಕ್ವಲೆಂಟ್ ರೆಡ್ಯೂಸ್. ನಾವು 1 ಟನ್ ಕಾರ್ಬನ್ ಡೈಆಕ್ಸೈಡ್ ಅನ್ನ ನಾವು ರೆಡ್ಯೂಸ್ ಮಾಡಿದ್ರೆ ನಾವು 1 CER ಅನ್ನ ಗಳಿಸ್ಕೊಳ್ತೇವೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್. ಇದಾದ್ಮೇಲೆ ಜಾಯಿಂಟ್ ಇಂಪ್ಲಿಮೆಂಟೇಷನ್. ಈ ಜಾಯಿಂಟ್ ಇಂಪ್ಲಿಮೆಂಟೇಷನ್ ಅಲ್ಲಿ ಏನಾಗುತ್ತೆ, ಆ ಡೆವಲಪ್ಡ್ ಕಂಟ್ರಿ ಕ್ಯಾನ್ ಇಂಪ್ಲಿಮೆಂಟ್ ಎಮಿಷನ್ ರಿಡಕ್ಷನ್ ಪ್ರಾಜೆಕ್ಟ್ಸ್ ಇನ್ ಅನದರ್ ಡೆವಲಪ್ಡ್ ಕಂಟ್ರಿ. ಅಂದ್ರೆ ಒಂದು ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರ ಇನ್ನೊಂದು ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವುದರ ಮೂಲಕ ಅದರ ಒಂದು ಪ್ರತಿಯಾಗಿ ಅವೇನ್ ಮಾಡ್ತವೆ ಎಮಿಷನ್ ರಿಡಕ್ಷನ್ ಯೂನಿಟ್ಸ್ ಗಳನ್ನ ಗಳಿಸ್ಕೊಳ್ತವೆ. ಇದನ್ನ ನಾವು ಜಾಯಿಂಟ್ ಇಂಪ್ಲಿಮೆಂಟೇಷನ್ ಅಂತ ಹೇಳ್ತೇವೆ. ಜಾಯಿಂಟ್ ಇಂಪ್ಲಿಮೆಂಟೇಷನ್ ಆದ್ಮೇಲೆ ಎಮಿಷನ್ ಟ್ರೇಡಿಂಗ್ ಅಂತ ಹೇಳಿ ನಾವಿಲ್ಲಿ ನೋಡ್ತೇವೆ. ಎಮಿಷನ್ ಟ್ರೇಡಿಂಗ್ ಅಂದ್ರೆ ಡೆವಲಪ್ಡ್ ಕಂಟ್ರೀಸ್ ಕ್ಯಾನ್ ಟ್ರೇಡ್ ದೇರ್ ಎಮಿಷನ್ ಅಲೋವೆನ್ಸಸ್ ವಿತ್ ಒನ್ ಅನದರ್. ಡೆವಲಪ್ಡ್ ಕಂಟ್ರೀಸ್ಗಳು ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳು ಎಮಿಷನ್ ಅಲೋವೆನ್ಸಸ್ ಅನ್ನ ಇಲ್ಲಿ ಟ್ರೇಡ್ ಮಾಡಬಹುದು. ಇಟ್ ಮೀನ್ಸ್ ಇಲ್ಲಿ ಕಂಟ್ರೀಸ್ಗಳು ಗ್ರೀನ್ ಹೌಸ್ ಗ್ಯಾಸಸ್ ಅನ್ನ ಎಮಿಷನ್ ಮಾಡುವಂತ ಒಂದು ಪರ್ಮಿಷನ್ ಅನ್ನ ಬೈ ಅಂಡ್ ಸೆಲ್ ಮಾಡುವಂತ ಒಂದು ಸಿಸ್ಟಮ್ ಇದು. ಇದಕ್ಕೆ ಕ್ಯಾಪ್ ಅಂಡ್ ಟ್ರೇಡ್ ಅಂತ ಕರೀತಾರೆ. ಕ್ಯಾಪ್ ಅಂತಂದ್ರೆ ಒಂದು ಲಿಮಿಟ್ ಅಂತ. ಕಂಟ್ರೀಸ್ ದಟ್ ಎಮಿಟ್ಸ್ ಲೆಸ್ ದನ್ ದೇ ಟಾರ್ಗೆಟ್ ಕ್ಯಾನ್ ಸೆಲ್ ಎಕ್ಸೆಸ್ ಅಲೋವೆನ್ಸಸ್. ಅಂದ್ರೆ ಆ ಲಿಮಿಟ್ ಗಿಂತ ಆ ಟಾರ್ಗೆಟ್ ಗಿಂತ ಕಂಟ್ರೀಸ್ಗಳೇನಾದ್ರೂ ಲೆಸ್ ಎಮಿಷನ್ ಮಾಡಿದ್ರೆ ಆ ಅಲೋವೆನ್ಸಸ್ ಗಳನ್ನ ಅವು ಮಾರಾಟ ಮಾಡಬಹುದು. ಬಟ್ ನಮ್ಮ ಒಂದು ಎಮಿಷನ್ ಲೆವೆಲ್ ಏನಾದರೂ ಜಾಸ್ತಿ ಇದ್ರೆ ನಾವು ಎಮಿಷನ್ ಅಲೋವೆನ್ಸಸ್ ಗಳನ್ನ ಬೈ ಮಾಡಬೇಕಾಗತ್ತೆ. ಇದಕ್ಕೆ ಕಾರ್ಬನ್ ಟ್ರೇಡಿಂಗ್ ಅಂತ ಹೇಳೇನು ಕರೀತೇವೆ. ಎಮಿಷನ್ ಟ್ರೇಡಿಂಗ್ ಕಾರ್ಬನ್ ಟ್ರೇಡಿಂಗ್ ಅಂತ ಹೇಳೇನು ಕರೀತೇವೆ. ಸೊ ಇದಿಷ್ಟು ಕ್ಯೋಟೋ ಪ್ರೋಟೋಕಾಲ್ ಮೆಕ್ಯಾನಿಸಮ್ ಬಗ್ಗೆ. ಇದಾದ್ಮೇಲೆ ಕ್ಲಾಸಿಫಿಕೇಶನ್ ಆಫ್ ಕಂಟ್ರೀಸ್ ಅಂಡರ್ ಕ್ಯೋಟೋ ಪ್ರೋಟೋಕಾಲ್. ಕ್ಯೋಟೋ ಪ್ರೋಟೋಕಾಲ್ ಅಂಡರ್ ಯಾವ ರೀತಿ ಕಂಟ್ರೀಸ್ಗಳನ್ನ ಕ್ಲಾಸಿಫಿಕೇಶನ್ ಮಾಡಿದ್ದಾರೆ ಅಂದ್ರೆ ಫಸ್ಟ್ ಅನಾಕ್ಸ್ 1 ಕಂಟ್ರೀಸ್ ಅಂತ ನಾವು ನೋಡ್ತೇವೆ. ಅನಾಕ್ಸ್ 1 ಅಲ್ಲಿ ಇಂಡಸ್ಟ್ರಿಯಲೈಸ್ಡ್ ಅಂಡ್ ಎಕನಾಮೀಸ್ ಇನ್ ಟ್ರಾನ್ಸಿಷನ್ ಕಂಟ್ರೀಸ್ಗಳು ಬರ್ತವೆ. ಎಕನಾಮೀಸ್ ಇನ್ ಟ್ರಾನ್ಸಿಷನ್ ಕಂಟ್ರೀಸ್ ಅಂತಂದ್ರೆ ಮಾರ್ಕೆಟ್ ಬೇಸ್ಡ್ ಎಕನಾಮಿ ಕಡೆಗೆ ಶಿಫ್ಟ್ ಆಗ್ತಾ ಇರ್ತವೆ. ಗೌರ್ಮೆಂಟ್ ಕಂಟ್ರೋಲ್ ಇಂದ ಮಾರ್ಕೆಟ್ ಬೇಸ್ಡ್ ಎಕನಾಮಿ ಕಡೆಗೆ ಶಿಫ್ಟ್ ಆಗ್ತಾ ಇರ್ತವೆ. ಅವುಗಳಿಗೆ ಎಕನಾಮೀಸ್ ಇನ್ ಟ್ರಾನ್ಸಿಷನ್ ಕಂಟ್ರೀಸ್ ಅಂತ ಕರೀತೇವೆ. ಈ ಅನಾಕ್ಸ್ 1 ಅಲ್ಲಿ ಬರುವಂತಹ ಕಂಟ್ರೀಸ್ಗಳಿಗೆ ಹ್ಯಾಡ್ ಲೀಗಲಿ ಬೈಂಡಿಂಗ್ ಎಮಿಷನ್ ರಿಡಕ್ಷನ್ ಟಾರ್ಗೆಟ್ಸ್. ಅಂದ್ರೆ ಈ ಒಂದು ಕಂಟ್ರೀಸ್ಗಳಿಗೆ ಒಂದು ಎಮಿಷನ್ ರಿಡಕ್ಷನ್ ಟಾರ್ಗೆಟ್ಸ್ಗಳನ್ನು ಫಿಕ್ಸ್ ಮಾಡಿದ್ದಾರೆ. ಅವುಗಳು ಕಂಪಲ್ಸರಿಯಾಗಿ ಅವುಗಳನ್ನು ಅಚೀವ್ಮೆಂಟ್ ಮಾಡಬೇಕಾಗತ್ತೆ. ಎಕ್ಸಾಂಪಲ್ USA, UK, ಜಪಾನ್, ಜರ್ಮನ್, ರಷ್ಯಾ ಇವೆಲ್ಲ ಕಂಟ್ರೀಸ್ಗಳು ಅನಾಕ್ಸ್ 1 ಕಂಟ್ರೀಸ್ಗಳಿಗೆ ಎಕ್ಸಾಂಪಲ್. ಇದಾದ್ಮೇಲೆ ಅನಾಕ್ಸ್ 2 ಕಂಟ್ರೀಸ್. ಅನಾಕ್ಸ್ 2 ಅಲ್ಲೂ ಸಹಿತ ಡೆವಲಪ್ಡ್ ಕಂಟ್ರೀಸ್ಗಳನ್ನೇ ಬರ್ತವೆ. ದಿಸ್ ಈಸ್ ಸಬ್ಸೆಟ್ ಆಫ್ ಅನಾಕ್ಸ್ 1. ಇದು ಅನಾಕ್ಸ್ 1 ಕಂಟ್ರೀಸ್ಗಳ ಒಂದು ಸಬ್ಸೆಟ್. ರೆಸ್ಪಾನ್ಸಿಬಲ್ ಫಾರ್ ಫಿನಾನ್ಷಿಯಲ್ ಅಂಡ್ ಟೆಕ್ನಾಲಜಿಕಲ್ ಸಪೋರ್ಟ್ಸ್ ಟು ಡೆವಲಪಿಂಗ್ ನೇಷನ್ಸ್. ಈ ಅನಾಕ್ಸ್ 2 ಕಂಟ್ರೀಸ್ಗಳು ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಫೈನಾನ್ಷಿಯಲ್ ಅಂಡ್ ಟೆಕ್ನಾಲಜಿಕಲ್ ಸಪೋರ್ಟ್ ಅನ್ನು ನೀಡ್ತವೆ. ಆಮೇಲೆ ಅನಾಕ್ಸ್ ಬಿ ಕಂಟ್ರೀಸ್ಗಳು ಸಹಿತ ಡೆವಲಪ್ಡ್ ಕಂಟ್ರೀಸ್ಗಳನ್ನೇ. ಇಲ್ಲೇನಾಗುತ್ತೆ, ಅಸೈನ್ ಅ ಸ್ಪೆಸಿಫಿಕ್ ಪರ್ಸೆಂಟೇಜ್ ಆಫ್ ಟಾರ್ಗೆಟ್ಸ್ ಫಾರ್ ಎಮಿಷನ್ ರಿಡಕ್ಷನ್. ಅಂದ್ರೆ ಈ ಅನಾಕ್ಸ್ ಬಿ ಕಂಟ್ರೀಸ್ಗಳಿಗೆ ಎಮಿಷನ್ ಲೆವೆಲ್ ಕಡಿಮೆ ಮಾಡೋಕ್ಕೆ ಒಂದು ಸ್ಪೆಸಿಫಿಕ್ ಪರ್ಸೆಂಟೇಜ್ ಆಫ್ ಟಾರ್ಗೆಟ್ಸ್ಗಳನ್ನು ನೀಡಿದ್ದಾರೆ. ಆ ಟಾರ್ಗೆಟ್ಸ್ಗಳನ್ನು ಅಚೀವ್ಮೆಂಟ್ ಮಾಡಬೇಕಾಗುತ್ತೆ.
ಇದಾದಮೇಲೆ ನಾನ್ ಅನಾಕ್ಸ್ ಕಂಟ್ರೀಸ್. ನಾನ್ ಅನಾಕ್ಸಲ್ಲಿ ಬರುವಂಥವು ಡೆವಲಪಿಂಗ್ ಕಂಟ್ರೀಸ್ಗಳು, ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರಗಳು. ಇವುಗಳಿಗೆ ಯಾವುದೇ ರೀತಿಯಾದಂತಹ ಎಮಿಷನ್ ಟಾರ್ಗೆಟ್ಸ್ಗಳಿಲ್ಲ. ನೋ ಬೈಂಡಿಂಗ್ ಎಮಿಷನ್ ಟಾರ್ಗೆಟ್ಸ್. ಎಕ್ಸಾಂಪಲ್ ಇಂಡಿಯಾ, ಚೈನಾ, ಬ್ರೆಜಿಲ್ ಇವೆಲ್ಲ ನಾನ್ ಅನಾಕ್ಸಲ್ಲಿ ಬರ್ತವೆ. ಇಂಡಿಯಾ ಹ್ಯಾಡ್ ನೋ ಮ್ಯಾಂಡಿಡೇಟರಿ ರಿಡಕ್ಷನ್ ಆಬ್ಲಿಗೇಷನ್ ಅಂಡರ್ ಕ್ಯೋಟೋ. ನಮ್ಮ ಭಾರತಕ್ಕೆ ಯಾವುದೇ ರೀತಿಯಾದಂಥ ಮ್ಯಾಂಡಿಡೇಟರಿ ಆಬ್ಲಿಗೇಷನ್ ಇಲ್ಲ ಕ್ಯೋಟೋ ಪ್ರೋಟೋಕಾಲ್ ಅಡಿಯಲ್ಲಿ. ಅದು ಸಹಿತ ನಾನ್ ಅನಾಕ್ಸ್ ಕಂಟ್ರೀಸ್ಗಳ ಲಿಸ್ಟಲ್ಲಿ ಬರುತ್ತೆ. ಇದಾದಮೇಲೆ ಎಮಿಷನ್ ಲೆವೆಲ್ ಟಾರ್ಗೆಟನ್ನು ನಾವು ನೋಡ್ತೇವೆ. 2 ಹಂತಗಳಲ್ಲಿ ಈ ಒಂದು ಟಾರ್ಗೆಟನ್ನು ಅಚೀವ್ ಮಾಡಿದ್ದಾರೆ. ಫಸ್ಟ್ ಪೇಜಲ್ಲಿ 2008 ಇಂದ 2012ವರೆಗೆ ಫಸ್ಟ್ ಪೇಜ್ ಬರುತ್ತೆ. ಫಸ್ಟ್ ಕಮಿಟ್ಮೆಂಟ್ ಪೀರಿಯಡ್ ಇದು. ಇಲ್ಲಿ ಡೆವಲಪ್ಡ್ ಕಂಟ್ರೀಸ್ ಅಂದರೆ ಅನಾಕ್ಸ್ 1 ಅಲ್ಲಿ ಬರುವಂತಹ ಕಂಟ್ರೀಸ್ಗಳಿಗೆ ಹ್ಯಾಡ್ ಟು ರೆಡ್ಯೂಸ್ ದರ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಬೈ ಅನ್ ಅವರೇಜ್ ಆಫ್ about 5.2% below 1990 level by the year 2000. 2012ರ ಒಳಗಡೆ ನಾವೇನು ಮಾಡಬೇಕು, ಈ 1990 ಅನ್ನೋದು ಒಂದು ಬೇಸ್ ಇಯರ್. 1990ಗಿಂತ 5.2% ಎಮಿಷನ್ ಲೆವೆಲಲ್ಲಿ ನಾವು ರಿಡಕ್ಷನ್ ಮಾಡಬೇಕು. ಇದು ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಡೆವಲಪ್ಡ್ ಕಂಟ್ರೀಸ್. ಅನಾಕ್ಸ್ 1 ಅಲ್ಲಿ ಬರುವಂಥ ಕಂಟ್ರೀಸ್ಗಳಿಗೆ ಈ ಒಂದು ಟಾರ್ಗೆಟ್ ಅಪ್ಲೈ ಆಗುತ್ತೆ. ಹಾಗೆ ಡೆವಲಪ್ಡ್ ಕಂಟ್ರೀಸ್ ಲೈಕ್ ಇಂಡಿಯಾ, ಚೈನಾ ಹ್ಯಾಡ್ ನೋ ಬೈಂಡಿಂಗ್ ಎಮಿಷನ್ ರಿಡಕ್ಷನ್ ಟಾರ್ಗೆಟ್ಸ್. ಇವು ಯಾವುದೇ ರೀತಿ ಎಮಿಷನ್ ರಿಡಕ್ಷನ್ ಟಾರ್ಗೆಟ್ಸ್ಗಳನ್ನು ಈ ಡೆವಲಪಿಂಗ್ ಕಂಟ್ರೀಸ್ ಅಂದರೆ ನಮ್ಮ ಭಾರತ, ಚೈನಾ ಈ ರೀತಿ ಬೇರೆ ಬೇರೆ ನಾನ್ ಅನಾಕ್ಸ್ 1 ಅಲ್ಲಿ ಬರುವಂಥ ಕಂಟ್ರೀಸ್ಗಳಿಗೆ ಯಾವುದೇ ರೀತಿ ಎಮಿಷನ್ ಟಾರ್ಗೆಟ್ಸ್ಗಳಿಲ್ಲ. ಇದಾದಮೇಲೆ ಸೆಕೆಂಡ್ ಪೇಜಲ್ಲಿ ದೋಹಾ ಅಗ್ರಿಮೆಂಟ್ ಮೂಲಕ ಸೆಕೆಂಡ್ ಪೇಜಲ್ಲಿ ಕ್ಯೋಟೋ ಪ್ರೋಟೋಕಾಲನ್ನು ಎಕ್ಸ್ಟೆಂಡ್ ಮಾಡ್ತಾರೆ. ದ ದೋಹಾ ಅಗ್ರಿಮೆಂಟ್ ಆಫಿಷಿಯಲಿ ಕಾಲ್ಡ್ ದ ದೋಹಾ ಅಮೆಂಡ್ಮೆಂಟ್ 2000 is an amendment to Kyoto Protocol that extend the protocol for the second commitment period. ಈ ದೋಹಾ ಅಗ್ರಿಮೆಂಟನ್ನು ಇಂಪ್ಲಿಮೆಂಟೇಷನ್ ಮಾಡೋದರ ಮೂಲಕ ಕ್ಯೋಟೋ ಪ್ರೋಟೋಕಾಲನ್ನು ಎಕ್ಸ್ಟೆಂಡ್ ಮಾಡ್ತಾರೆ. 2012ಅಲ್ಲಿ ದೋಹಾ ಅಗ್ರಿಮೆಂಟ್ ಜಾರಿಗೆ ಬರುತ್ತೆ. ಇದನ್ನು COP18 ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ 18ಅಲ್ಲಿ ಇದನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ. ಎಲ್ಲಿ ಅಂತಂದರೆ ದೋಹಾ, ಇದೊಂದು ಪ್ಲೇಸಸ್ ಕತಾರ್ನ ದೋಹಾದಲ್ಲಿ ಇದನ್ನು ಅಡಾಪ್ಟ್ ಮಾಡ್ಕೊಳ್ತಾರೆ. ಎಕ್ಸ್ಟೆಂಡೆಡ್ ಕ್ಯೋಟೋ ಪ್ರೋಟೋಕಾಲ್ ಫ್ರಮ್ 2013 to 2020. 2013 ಇಂದ 2020ವರೆಗೆ ಕ್ಯೋಟೋ ಪ್ರೋಟೋಕಾಲನ್ನು ಸೆಕೆಂಡ್ ಕಮಿಟ್ಮೆಂಟ್ ಪೀರಿಯಡ್ಗೆ ಇದು ಎಕ್ಸ್ಟೆಂಡ್ ಮಾಡುತ್ತೆ. ಸೆಟ್ ನ್ಯೂ ಎಮಿಷನ್ ರಿಡಕ್ಷನ್ ಟಾರ್ಗೆಟ್ಸ್ ಫಾರ್ ಪಾರ್ಟಿಸಿಪೇಟಿಂಗ್ ಡೆವಲಪ್ಡ್ ಕಂಟ್ರೀಸ್. ಈ ದೋಹಾ ಅಗ್ರಿಮೆಂಟಲ್ಲಿ ಡೆವಲಪ್ಡ್ ಕಂಟ್ರೀಸ್ ಅಂದರೆ ಅನಾಕ್ಸ್ ಬಿ ಅಲ್ಲಿ ಬರುವಂತಹ ಕಂಟ್ರೀಸ್ಗಳಿಗೆ ಇದು ಎಮಿಷನ್ ಟಾರ್ಗೆಟ್ಸ್ಗಳನ್ನು ಫಿಕ್ಸ್ ಮಾಡುತ್ತೆ. ಟು ರೆಡ್ಯೂಸ್ ದರ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಟು ಅಟ್ಲೀಸ್ಟ್ 18% ಬಿಲೋ 1990 ಲೆವೆಲ್ ಡ್ಯೂರಿಂಗ್ 2013 to 2020. 2013ರಿಂದ 2020ರ ಒಳಗಡೆ ಕಂಟ್ರೀಸ್ ಡೆವಲಪ್ಡ್ ಕಂಟ್ರೀಸ್ ಅಂದರೆ ಅನಾಕ್ಸ್ ಬಿ ಅಲ್ಲಿ ಬರುವಂತಹ ಕಂಟ್ರೀಸ್ಗಳು 1990 ಲೆವೆಲ್ಗಿಂತ 18% ಎಮಿಷನ್ ಲೆವೆಲಲ್ಲಿ ರಿಡಕ್ಷನ್ ಮಾಡಬೇಕು. ಇದೊಂದು ನ್ಯೂ ಎಮಿಷನ್ ಟಾರ್ಗೆಟ್ಸ್ ಅಂಡರ್ ದೋಹಾ ಅಗ್ರಿಮೆಂಟ್. ಸೊ ಇದಿಷ್ಟು ಕ್ಯೋಟೋ ಪ್ರೋಟೋಕಾಲ್ ಬಗ್ಗೆ. ಕ್ಯೋಟೋ ಪ್ರೋಟೋಕಾಲ್ ಅಂದ್ರೇನು, ಅದರ ಒಂದು ಮೆಕ್ಯಾನಿಸಮ್, ಅದನ್ನು ಯಾವ ರೀತಿ ಇಂಪ್ಲಿಮೆಂಟೇಷನ್ ಮಾಡಿದ್ರು ಅನ್ನೋದನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿದ್ದೇವೆ. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.